ನಾವು ಸಮಾನತೆ ಬಂದಿಲ್ವ ಈ ದೇಶನಾಗ? 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಮಾಡಿ ಎಲ್ಲರೂ ಸಮಾನರು ಅಂತ ಹೇಳಿದರು. ಮೇಲು ಕೀಳು ಒಂದು ಜಾತಿ ರಹಿತ ಧರ್ಮ ಸ್ಥಾಪನೆ ಆಗ್ಬೇಕಂತ ಮಾಡಿದರು. ಆ ಸಮಾನತೆ ಏನ್ರಿ, ಅಸ್ಪೃಶ್ಯತೆ ಇದೆಲ್ಲವೂ ಹೋಗಿಲ್ವಾ? ಮತ್ತು ಸಂಸದರು ಆ ಒಂದು ದಲಿತ ಸಮುದಾಯದಿಂದ ಬಂದಂಥವ್ರು, ರಿಸರ್ವೇಷನ್ ಕಾಂಟೆಸ್ಟಿಂದ ಕ್ಷೇತ್ರದಿಂದ ಅವ್ರು ಕಾಂಟೆಸ್ಟ್ ಮಾಡ್ತಾರೆ. ಹೀಗಾಗಿ ಇವರು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಪ್ರಶ್ನೆ ಮಾಡಬಾರ್ದು ಅಂತಂದರೆ ಇದು ಯಾವುದು ಸಂವಿಧಾನ, ಇದು ಯಾವ ಪ್ರಜಾಪ್ರಭುತ್ವ ಇದು? ಅದು ಒಬ್ಬ ಸಂಸದರು ಹಿರಿಯರು, ನನಗನ್ನಿಸೋ ಮಟ್ಟಿಗೆ 6-7 ಬಾರಿ ಸಂಸದರಾಗಿ, ಕೇಂದ್ರ ಸಚಿವರಾಗಿ, ರಾಜ್ಯದ ಸಚಿವರಾಗಿದ್ದಂಥವ್ರು, ಅವರು ಈ ರೀತಿ ಮಾಡುವಂಥದ್ದು ಬಹುಶಃ ಅವರ ಗುಲಾಮಗಿರಿ ಮನಸ್ಥಿತಿಯನ್ನು ಏನೂ ತೋರಿಸ್ತದೆ. ಪ್ರಿಯಾಂಕ್ ಖರ್ಗೆ ಅವರು ಅವರ ವಾಕ್ ಸ್ವಾತಂತ್ರ್ಯ ಇದೆ, ಅವರೊಬ್ಬ ಗೃಹ ಸಚಿವರಾಗಿದ್ದಾರೆ, ಕಾನೂನಾತ್ಮಕವಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದಕ್ಕೆ ಉತ್ತರ ಕೊಡಬೇಕು. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನೀವು ದಲಿತರಾಗಿ ಪ್ರಶ್ನೆ ಮಾಡೋದು ಅಂದರೆ ಏನಂತಾರೆ? ದಲಿತರಿಗೆ ಪ್ರಶ್ನೆ ಮಾಡೋ ಹಕ್ಕಿಲ್ವಾ? ದಲಿತರಿನ ಜೀತದಾಳಗಿರ್ಬೇಕಾ? ಅದು ಯಾವ ಶತಮಾನದಲ್ಲಿದು? ನೋಡ್ರಿ, ಅಂದರೆ ದಲಿತರು ಆ ಶಕ್ತಿ ಇಲ್ವಾ ಏನ್ರಿ? ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಉಳಿದವ್ರಿಗೆ ಎದುರಿಸುವಂಥ ಶಕ್ತಿ ಇಲ್ಲ? ಮಾಡಿ RSSಗೆ ಒಬ್ಬರನ್ನ ಮುಖ್ಯ ಏನು ಇರ್ತಾರಲ್ಲ, ಒಬ್ಬರು ದಲಿತರು ಮಾಡಿ ತೋರಿಸ್ಲಿ ನೋಡೋಣ, ಒಬ್ಬ ಹಿಂದುಳಿದವ್ರು ಮಾಡಿ ತೋರಿಸ್ಲಿ. ಏನು ಮೇಲೆ ಇರ್ತಾರಲ್ಲ, ಇದು ನಮ್ಮ ಮೋಹನ್ ಭಾಗವತ್ ಅವ್ರ ಸ್ಥಾನದಲ್ಲಿ ಒಬ್ಬ ದಲಿತರನ್ನು, ಒಬ್ಬ ಹಿಂದುಳಿದವ್ರನ್ನ ಮಾಡಿ ತೋರಿಸ್ಲಿ. ಅದಂತರೂ ಮಾಡಲ್ಲ, ಆಯ್ತಪ್ಪ ಲಿಂಗಾಯತರ ಮಾಡಿ ತೋರಿಸ್ ನೋಡೋಣ. ರೈಟ್, ಇದು ಸಂಸದರ ಹೇಳಿಕೆ ನಿಜವಾಗಿ ನಾಚಿಕೆಗೇಡ್ತಂದ ಪ್ರಸಂಗ ಇದು. ಇಷ್ಟು ನೀವು ಒಂದು ಆತ್ಮಸ್ಥೈರ್ಯವನ್ನು ಕಳ್ಕೊಂಡು ನೀವು ಉಳಿದವರಿಗೆ ಮಾದರಿ ಆಗಬೇಕು. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು, ಬಸವಾದಿ ಶರಣರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಹಾಕಿದಂಥವ್ರು. ಇವರು ಮಾತಾಡೋದು ಆ ಸಂವಿಧಾನಕ್ಕೆ, ಆ ಬಸವಣ್ಣವ್ರ ತತ್ವಕ್ಕೆ ವಿರೋಧವಾಗಿರುವಂಥದ್ದು. ಇದು ಅಂದರೆ ಇವರೊಬ್ಬರು ಗುಲಾಮ ಆಗಿರ್ಬೋದು, ಉಳಿದವ್ರು ಯಾಕೆ ಆಗ್ತಾರೆ? ಅವ್ರದ್ದು ಭೀಮ್ ಆರ್ಮಿ ಅದ. ಮತ್ತು ನಿಮ್ಗೆ ಅಷ್ಟೇ ಅನ್ಸಕ್ಕೆ ಬರ್ತದ? ರೈಟ್. ಆಣೆಯ ಪ್ರಮಾಣ ಅದು ನಮಗೆ ಒಗ್ಗಾಗಿಲ್ಲ. ನಾವು ಯಾವತ್ತೂ ಆಣೆನೂ ಮಾಡೋಂಗಿಲ್ಲ, ಪ್ರಮಾಣ ಮಾಡಲ್ಲ. ಆತ್ಮಸ್ಥೈರ್ಯವಾಗಿ ನಡ್ಕೊಳ್ಳುವಂಥದ್ದು. ನೋಡಿ, ಬಿಡದಿದಲ್ಲಿ ಇವತ್ತು ದಿವಸ ಇದು ಹಿಂದೆ 2006ರಲ್ಲಿ ಪ್ರಾರಂಭ ಮಾಡಿದ್ದೆ ಕುಮಾರಸ್ವಾಮಿ ಅವರು. ಇದು JDSನವರು ಮತ್ತು ವಿಶೇಷವಾಗಿ ನಮ್ಮ DK ಶಿವಕುಮಾರ್ ಅವರು ಆ ಭಾಗದ ಒಂದು ರಾಜಕೀಯ ಇದು ಏನ್ರಿ, ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಆಗಿದ್ದಾನೆ ಅಂತ ಹೇಳಿ ತಿಳ್ಕೊಂಡು ಇದು ಈ ರಾಜಕೀಯ ಪ್ರೇರಿತ ಇದು ನಡೆದಿದೆ. ಇದರಲ್ಲಿ ಏನಿದೆ ಇವತ್ತು ದಿವಸ 2006ರಿಂದ ಮತ್ತು ಅವಾಗ ಯಾಕೆ ಇವರು ನೋಡಲಿ, ಇಷ್ಟು ವರ್ಷ ಬೇಕಾಯ್ತು ಅವ್ರಿಗೆ ಅದನ್ನು ನೋಟಿಫಿಕೇಶನ್ ಕೈ ಬಿಡ್ಬೋದಾಗಿತ್ತಲ್ಲ. ಪ್ರತಿಷ್ಠೆಯಿಂದ ಸಮಸ್ಯೆ ಆಗೋದಲ್ಲ ಅದರಿಂದ ಸಹ. ಜನರಿಗೆ ಅನುಕೂಲ ಮಾಡಬೇಕು. ಈ ವಿಚಾರದಲ್ಲಿ 2006ರಿಂದ, ಯಾಕಂದ್ರೆ ನನ್ನ KDBದಲ್ಲಿ ಕೂಡ ಅದು ಹಿಂದೆ ನಾವು ಕೆಲವೊಂದು ನಿರ್ಧಾರಗಳನ್ನು ತಗೊಂಡ್ಬಿಟ್ಟಿದ್ದೀವಿ. 2006ರಿಂದ ಅಂದರೆ ಸುಮಾರು 20 ವರ್ಷದಿಂದ ನಡ್ಕೊಂಡು ಬಂದಿದೆ. 20 ವರ್ಷದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ಸು, ಜನತಾದಳ, BJP ಎಲ್ಲರೂ ಕೂಡ ಇವತ್ತು ದಿವಸ ಅದರಲ್ಲಿ ಆಡಳಿತದಾಗಿದ್ದರು. ಅದನ್ನು ಪ್ರಾರಂಭ ಮಾಡಿದ್ದೆ ಇವತ್ತು ದಿವಸ 2006ರಲ್ಲಿ ಶ್ರೀ ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ಸಲುವಾಗಿ. ಮುಂದೆ DLFನವ್ರು ಬಂದರು, ಅವರು ವಲ್ಲ ಅಂತ ಬಿಟ್ಟು ಹೋದ್ರು. ಮುಂದೆ ಅದನ್ನ IT ಪಾರ್ಕಿಗೆ ಇದು ಮಾಡಿದ್ರು, ಅವರು ಇಲ್ಲ ಅಂತ ಹೇಳಿದ್ರು. ಹೀಗಾಗಿ ಇದೆಲ್ಲ ಬಹಳಷ್ಟು ನೀರು ಹರಿದೋಗಿದೆ. ಆ ಸಂದರ್ಭದಲ್ಲಿ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳಾರ್ದೆ ಈಗ ರಾಜಕೀಯವಾಗಿ ಇವತ್ತೊಂದು ದಿವಸ ಇದು ಜಿದ್ದಾಜಿದ್ದ ರಾಜಕಾರಣ. ಇವತ್ತೊಂದು ದಿವಸ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಇವತ್ತು ಆಗೋದ್ರಿಂದ ಜನತಾದಳದವರು ಇದೊಂದು ರಾಜಕೀಯ ಇದನ್ನೊಂದು ಬೇಳೆ ಬೇಯಿಸ್ಕೊಳ್ಳೋಕೆ ಕೆಲಸವನ್ನು ಮಾಡ್ತಾರೆ. ತಾವು ಅಧಿಕಾರದಾಗ ಕುಮಾರಸ್ವಾಮಿ ಅವರು ಬಿಡ್ಬೋದಾಗಿತ್ತಲ್ಲ ಅದನ್ನ.
ಟೌನ್ಶಿಪ್ ಆಗೇ ಆಗತ್ತೆ. ಅದು ಮುಖ್ಯಮಂತ್ರಿಗಳು ಸೂಕ್ತವಾದ ನಿರ್ಧಾರ ತೆಗೆದುಕೋತಾರೆ. ಸರ್, ವಿಜೇಂದ್ರ ಏನ್ ಹೇಳ್ತಾ ಇದ್ದಾರಂದ್ರೆ ಮುಖ್ಯಮಂತ್ರಿಗಳು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ದಾರೆ ಬಿಡದೆ. ನೋಡಿ ಅಂತದೆಲ್ಲವೂ ಕೂಡ ಇಲ್ಲ. ಅಂದ್ರೆ 2006ದಾಗ ಕುಮಾರಸ್ವಾಮಿ ಮಾಡಿದಾಗ ರಿಯಲ್ ಎಸ್ಟೇಟ್ ಅದೇನಾಗಿತ್ತಾ? ಆಮೇಲೆ ಒಂದು ಸ್ಪಷ್ಟೀಕರಣ ಕೂಡ ಕೊಡಕ್ ಬಯಸ್ತಾರೆ. ನಿನ್ನೆ ಯಾರೋ ನನಗೆ ಅದನ್ನ ನಿಖಿಲ್ ಕುಮಾರಸ್ವಾಮಿ ಅವ್ರು ಕೇಳಿದಾರೆ, ಅನಿತಾ ಕುಮಾರಸ್ವಾಮಿ ಅವ್ರು. ನನಗೆ ಗೊತ್ತಿರ್ಲಿಲ್ಲ, ಅದು ಯಾರೋ ಒಂದು ಹೇಳಿಕೆ ಕೊಟ್ಟಿದ್ರು, ಅವ್ರು ಗೊತ್ತಿಲ್ಲ ಅಂತ ಹೇಳಿದ್ದನ್ನ ನಾನು ನೋಡಿದ್ದೆ. ಏನ್ರಿ ಇರ್ಲಿಕ್ಕೆ ಅನಿತಾ ಕುಮಾರಸ್ವಾಮಿ ಅವ್ರದ್ದು ಜಮೀನಲ್ಲಿ ಇರ್ದಿದ್ರೆ ಏನ್ರಿ ನಾವು ಹೆಣ್ಮಕ್ಳನ್ನ ರಾಜಕಾರಣ ತರದಿಲ್ಲ. ಅವ್ರೊಬ್ರ ಇದ್ರಿಂದ ಅವ್ರನ್ನ ಭೂಮಿ ಇದೆ ಅಂತ ಒಂದು ದಿವಸ ಹಿಂದೆ ಒಂದು ಮಾತುಕತೆ ಆಗಿತ್ತು. ಅವರು ನನ್ಗೆ ಗೊತ್ತಿಲ್ಲ ಅಂತ ಹೇಳಿ ಒಂದು ದಿವಸ ಕುಮಾರಸ್ವಾಮಿ ಅವರು ಹೇಳಿದ್ರು. ಆ ವಿಚಾರವಾಗಿ ನಾನು ಇವತ್ತು ದಿವಸ ಹೇಳಿದ್ದೀನಿ, ಒಂದ್ ವೇಳೆ ಅವ್ರ ಭೂಮಿ ಇತ್ತು ಅಂದ್ರೆ ಬೇರೆ, ಇರ್ದಿದ್ರೆ ಇವತ್ತು ದಿವಸ ಅಲ್ಲಿಗೆ ಇಲ್ಲ ಅಂತ ಹೇಳ್ಬಿಟ್ರೆ ಅದು ಮುಗಿದೋಗ್ತದೆ. ನಮ್ಮ ಭೂಮಿ ಇಲ್ಲಪ್ಪ ಅಲ್ಲಿ ಅಂತ ಮುಗಿದೋಗ್ತದೆ. ಅದ್ರಲ್ಲಿ ಸವಾಲು ಹಾಕಿ ಕ್ಷಮಾಪಣೆ ಕೇಳುವಂಥದ್ದೇನಿದೆ, ಅವ್ರು ಸ್ಪಷ್ಟೀಕರಣ ಕೊಟ್ಬಿಟ್ಟು ನಮ್ದು ಭೂಮಿ ಇಲ್ಲಪ್ಪ ಅಂತ ಹೇಳ್ಬಿಟ್ರೆ, ಅಥವಾ ಯಾವ ಭೂಮಿ ಅವ್ರ ಸರ್ವೆ ನಂಬರ್ ಸರ್ವೆ ನಂಬರ್ ನಮ್ದಲ್ಲ ಅಂತ ಅಂದ್ಬಿಟ್ರೆ ಮುಗಿದೋಗ್ತದೆ ಅಲ್ಲಿಗೆ. ನಾನೇನು ಯಾರು ವೈಯಕ್ತಿಕವಾಗಿ ಯಾರಿಗೆ ನಾನು ದ್ವೇಷ ಮಾಡುವಂತ ಪ್ರಶ್ನೆ ಬರ, ಅದ್ರಾಗ ಹೆಣ್ಮಕ್ಳಿಗೆ ವಿಶೇಷವಾಗಿ ಸಹ ಅಂತ ಕುಮಾರಸ್ವಾಮಿ ಅವ್ರ ಭೂಮಿ ನಂದು ಇಲ್ಲ ಇಲ್ಲಿ ಅಂತಂದ್ರೆ ಮುಗಿದೋಗ್ತದೆ. ದೇರ್ ಎಂಡ್ಸ್ ದ ಮ್ಯಾಟರ್. ಹಿಂದೆ ಅದು ನನಗೆ ಗೊತ್ತಿಲ್ಲ, ಹಿಂದೆ ಅದು ಮಾಧ್ಯಮದಲ್ಲಿ ಬಂದಿತ್ತು. ಮಾಧ್ಯಮದಲ್ಲಿ ಬಂದು ಕುಮಾರಸ್ವಾಮಿ ಅವರು ನನಗೆ ಗೊತ್ತಿಲ್ಲ, ನಮ್ಮ ಧರ್ಮಪತ್ನಿ ಅವ್ರದ್ದು ಲ್ಯಾಂಡ್ ತಗೊಂಡಿದ್ದಾರೆ ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾನು ಆ ವಿಚಾರವನ್ನ ಇವತ್ತೊಂದು ಎತ್ತಿದ್ದೇವೆ. ಹಾಗೇನಾದ್ರೂ ಇಷ್ಟಕ್ಕೂ ಕೂಡ ಅವ್ರ ಜಮೀನಿಗೆ ಇರ್ದಿದ್ರೆ, ಅವ್ರ ಮನ್ಸಿಗೆ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀವಿ ಅದಕ್ಕೆ. ಸರ್, ಈಗ ಸಿದ್ದರಾಮಯ್ಯ ಅವರು ಕೇರಳ ಪ್ರವಾಸ ಹೋಗಿದ್ದಾರೆ ಅವರ ಆಪ್ತರೊಂದಿಗೆ. ಬೊಮ್ಮಾಯಿ ಅವರು ಏನ್ ಹೇಳ್ತಾ ಇದ್ದಾರೆ, ಈ ಹಿಂದೆ ಏನು ಧರ್ಮಸ್ಥಳದಲ್ಲಿ ಏನಾಯ್ತು ಅದೇ ರೀತಿ ಮತ್ತೆ ಕಾಂಗ್ರೆಸ್ ವಿಭಾಗ ಆಗುವ ಸಾಧ್ಯತೆ ಇದೆ ಮತ್ತು ಹೊಸ ಪಕ್ಷ ಕಟ್ಟಾರೆ ಬೊಮ್ಮಾಯಿ. ನೋಡಿ, ಸಿದ್ದರಾಮಯ್ಯನವರು ನಾನು ಇದ್ದೆ ಅವಾಗ, ಅವ್ರಿಗೆ ಜಾರ್ಜ್ ಅವರು ನಾವು ಎಲ್ಲ ಕೂಡ ಮಾತಾಡ್ತಾ ಇದ್ದೀವಿ. ಸರ್, ನಿಮ್ಗೊಂದು ಸ್ವಲ್ಪ ರೆಸ್ಟ್ ಬೇಕು, ಬಹಳಷ್ಟು ಇದು ಆಗಿದೆ ಅಂಥೇಳಿ ಜಾರ್ಜ್ ಅವ್ರವ್ರನ್ನ ದಿವಸ ನಮ್ಮ ಇದಕ್ಕೆ ಬರ್ರಿ, ಅವ್ರ ಜಾರ್ಜ್ ಅವ್ರದ್ದು ಮನೆ ಇದೆ, ಅವ್ರ ಮನೆ ಇದೆ ಅಲ್ಲಿ ಸರ್, ಅಲ್ಲಿ ಫಾರ್ಮ್ ಹೌಸ್ ಇದು ಅದಕ್ಕೆ ಜಾರ್ಜ್ ಅವ್ರಿಗೆ ಪೂರ್ತರ ಅವರ ವಂಶಸ್ಥರದ ಒಂದು ಇದು ಇದೆ, ಬರ್ರಿ ಒಂದು 2-3 ದಿವಸ ರೆಸ್ಟ್ ತಗೋರಿ ಅಂತೇಳಿ ನನ್ನ ಮುಂದೆನೇ ಆಗಿದ್ದು. ಸ್ವಾಭಾವಿಕ ಅವ್ರಿಗೂ ರೆಸ್ಟ್ ಬೇಕಲ್ಲ, ಸಾಕಷ್ಟು ಶ್ರಮ ವಹಿಸಿದಾರ, ಆ ರೆಸ್ಟ್ ಸಲುವಾಗಿ ಹೋಗಿದಾರ ಏನ್ರಿ. ಅದಕ್ಕೆ ನೀವು ಹಿಂದೆ 2017ದಾಗ ಆಗಿದ್ದಕ್ಕೆ ಇದಕ್ಕೆ ಆಗನೂ ಕೂಡ ಅವ್ರು ಏನೂ ಮಾಡಿಲ್ಲ ಸಿದ್ದರಾಮಯ್ಯನವರು. ಕುಮಾರಸ್ವಾಮಿ ಅವರ ತಪ್ಪುಗಳಿಂದ ಒಂದು ಸರ್ಕಾರ ಹೋಗಿದೆ. ಮತ್ತು ಅದೇ 17 ಜನ ಶಾಸಕರು ತಗೊಂಡು ಹೋದವ್ರು ಕೂಡ ಕುಮಾರಸ್ವಾಮಿ ಅವ್ರು ಕುಡ್ಕೊಂಡಿದ್ದಾರೆ. ಅದಕ್ಕೆ ಬಿಜೆಪಿಯವರು ಯಾರು ಕುಮಾರಸ್ವಾಮಿ ಅವರ ಸರ್ಕಾರವನ್ನು ತೆಗೆದ್ರು, 17 ಶಾಸಕರನ್ನ ಖರೀದಿ ಮಾಡಿ ಇದು ಮಾಡ್ಕೊಂಡ್ರು, ಅವ್ರ ಜೊತೆ ಕುಮಾರಸ್ವಾಮಿ ಅವ್ರು ಕೊಡ್ತಾ ಇದಾರಲ್ಲ, ಅದಕ್ಕೆ ಹೇಳ್ರಿ ಆಪರೇಷನ್ ಕಮಲ ಮಾಡಿ ಕುಮಾರಸ್ವಾಮಿ ಅವ್ರನ್ನ ಇಳಿಸಿದವ್ರು ಯಾರು? ಬಿಜೆಪಿ ಅವರು. ಮತ್ತೆ ಅದೇ ಬಿಜೆಪಿ ಜೊತೆ ಕುಮಾರಸ್ವಾಮಿ ಅವ್ರು ಕೇಳ್ತಾರ, ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಅದು ಅವಕಾಶವಾದ ರಾಜಕಾರಣ ಅಂತ. ಅದಕ್ಕೆ ಯಾರು ನಿಮ್ಮ ಸರ್ಕಾರ ತೆಗೆದಿದ್ರು ಅವ್ರ ಜೊತೆ ಕೈ ಜೋಡಿಸಿರಿ. ಹೀಗಾಗಿ ಸಿದ್ದರಾಮಯ್ಯನವರು ರೆಸ್ಟ್ ತಗೊಳಕ್ಕೆ ನಾವು ಎಲ್ಲರೂ ಸಜೆಸ್ಟ್ ಮಾಡಿದ್ವಿ, ನಾನು ಕೂಡ ಅದರಲ್ಲಿ ಒಬ್ಬ. ಅದು ವಿಮಾನದಾಗ ಹೊರಟಾಗ ಎಲ್ಲಿಗೆ ಹೋಗೋ ಸಂದರ್ಭದಲ್ಲಿ ನಾವು ಹೇಳಿದ್ದು, ಎಲ್ಲರೂ ಹೋಗಿ ಸರ್ ನಿಮ್ಗೆ ರೆಸ್ಟ್ ಬೇಕು. ಅವ್ರೇನು ರೆಸ್ಟ್ ಅಂತ ಹೇಳಿರಲಿಲ್ಲ, ರೆಸ್ಟ್ ತಗೊಳ್ಳಿ ಸರ್ ಒಂದು ವಾರ ಅಂತೇಳಿ. ಇಷ್ಟಾಗಿನವ್ರು ಬರೀ 3 ದಿವಸಕ್ಕೆ ಹೋಗಿದ್ದಾರೆ. ನಾನು ಪ್ರಕಾರ ಒಂದು ವಾರ ಹೋಗಿ ಆರಾಮಾಗಿ ಒಂದು ದಿವಸ ಇಟ್ಕೊಂಡ್ಬರ್ಲಿ ಅಂತೇಳಿ ಒಂದು ದಿವಸ ಬೇರೆ ಎಲ್ಲರೂ ಕೊಡೋದು ರೆಸ್ಟ್ ತಗೊಳ್ಳಿ ಅಂತೇಳಿ ತುಂಬ ಭಾವನೆ ಇತ್ತು. ಸರ್, ಇನ್ನೊಂದು RSS ಡೇಂಜರ್ ಮಣ್ಣಾಗಿ ಮಣ್ಣ ಹೋಗ್ತಾರೆ ಅಂತೇಳಿ ಪ್ರಿಯಾಂಕಾ ಖರ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಏನ್ರಿ ಮಣ್ಣಲ್ಲಿ ಮಣ್ಣ ಹಾಕ್ತಾರೆ ಕೆದಕಿದ್ರೆ ಅಂತ RSS ಯಾರು? ಮತ್ತೆ ನಿನ್ನೆ ಸಂಸದರು ಏನೋ ಬೈದಿದ್ದೇನೋ ಹಾಕಿ ಕೇಳಿದ್ರಲ್ಲ ಆಗಲೇ ನಮ್ಗೆ. ಅದ ಡೇಂಜರ್ ಐತಿ, ಅದನ್ನ ಟಚ್ ಮಾಡ್ಬಿಟ್ಟು ಮಣ್ಣಾಗಿ ಮಣ್ಣ ಹಾಗೆ ಬರೀ ಡೇಂಜರ್ ಅಂದ್ರು ಮತ್ತೆ ಬೇರೆ ಶಬ್ದನ ಉಪಯೋಗಿಸರು. ಬೇರೆ ಶಬ್ದನ ಬಳಸಿದ್ರು. ಮಣ್ಣಾಗಿ ಮಣ್ಣ ನಾ ಏನು ಮಾತಾಡಕೋರಪ್ಪ. ಆಮೇಲೆ ನಿಮ್ಮ ಇದು ಸಂಸದರು ಇನ್ನೂರು ಯಾವ 12ನೇ ಶತಮಾನಕ್ಕಿಂತ ಮುಂಚಿತ ಇದಂಗೆ ಕಾಣ್ತಾರೆ. 11ನೇ ಶತಮಾನದಲ್ಲಿ 12ನೇ ಶತಮಾನದಲ್ಲಿ ಬಸವಾದಿ ಶರಣರು, ಅದು ಬಸವ ಜನ್ಮಭೂಮಿ, ಇದು ಬಸವಣ್ಣರು ಹುಟ್ಟಿದಂಥ ಭೂಮಿ. ಈ ಬಸವ ಭೂಮಿಯಲ್ಲಿ ನೀವು ದಲಿತರಾಗಿ ನೀವು ಪ್ರಶ್ನೆ ಮಾಡಬಾರ್ದು ಅಂತಂದ್ರೆ ಸಮಾನತೆ ಇಲ್ವಾ? ಇನ್ನೂ ತನ್ನ ದಲಿತರಿಗೆ ಸಮಾನತೆ ಇಲ್ವಾ? ಇನ್ನು ಅಸ್ಪೃಶ್ಯತೆ ಅಸಮಾನತೆ ಇವತ್ತು ಕೂಡ ಇದೆಯಾ? ಇವರು ಮಾದರಿ ಆಗ್ಬೇಕಾದಂತವ್ರು. ಯಾರೊಬ್ಬ ಸಣ್ಣ ಮನುಷ್ಯ ಮಾತಾಡಿದ್ರೆ ಬೇರೆ ಅದ. ಒಬ್ಬ ಸಂಸದರಾಗಿ 6 ಬಾರಿ ಸಂಸದರಾಗಿ, ಸಚಿವರು, ಕೇಂದ್ರ ಸಚಿವರಾಗಿ, ರಾಜ್ಯದಲ್ಲಿ ಸಚಿವರಾಗಿ, ಒಬ್ಬ ಹಿರಿಯ ನಾಯಕರಾಗಿ ಇಷ್ಟು ಏನು ನೀವು ಕೆಳಮಟ್ಟಕ್ಕೆ ಒಂದು ದಿವಸ ಆತ್ಮಗೌರವ ಇಲ್ಲಾರ್ದಂತ ಒಬ್ಬ ಸಂಸದರು ಸರ್. ಇದನ್ನೇ ಕಲಿಸ್ತೀರಾ ಯುವಕರಿಗೆ? ನಿಮ್ಮ ದಲಿತ ಯುವಕರೆಲ್ಲರೂ ಹೇಳಿಗಳಾಗ್ಬೇಕಾ?
ಹೌದಾ? ಅಂದ್ರೆ ಇದನ್ನ ಕಲಿಸ್ತಾರ ಅಂದಂಗೆ ಆಯ್ತು ನಮ್ಮ ಸಂಸದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲೋದ್ರು? ಬಸವಣ್ಣವ್ರು ಎಲ್ಲೋದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ, ಇವತ್ತು ಬಸವಣ್ಣವರ ತತ್ವ ಸಿದ್ಧಾಂತಗಳು ಎಲ್ಲಿ ಹೋಯ್ತಂಗಂದ್ರೆ ಎಲ್ಲ ಮಣ್ಣಾಗೈತಾ? ಮಣ್ಣಾಗೈತಾ ನಿಮ್ಮ ಸಂಸದರ ಪ್ರಕಾರ? ಸಂವಿಧಾನ, ಬಸವಣ್ಣವ್ರ ಸಿದ್ಧಾಂತಗಳು, ಬಸವಾದಿ ಶರಣರ ಸಿದ್ಧಾಂತಗಳು ಎಲ್ಲ ಮಣ್ಣು ಹೋಯ್ತಾ? ಸರ್, ಈಗ ಬಿಡದಿ ಕಳಿಸೋವಾಗಿ ಗೃಹ ಮಂತ್ರಿ ಹೇಳ್ತಾರೆ, ನೀವು ನಾವೇನು ಒತ್ತಾಯ ಪೂರ್ವಕವಾಗಿ ರೈತರ ಜಮೀನು ತಗೋತಿಲ್ಲ, ನೀವು ರೈತರ ಜಮೀನು ಕೊಟ್ಟಿದ್ರೆ ಬೇರೆ ಕಡೆ ಸ್ಥಳ ನೋಡುವಂತ ನನ್ಗೆ ಗೊತ್ತಿಲ್ಲ, ನಾನು ಕೇಳಿಲ್ಲ, ಸ್ಟೇಟ್ಮೆಂಟ್ ನೋಡಿಲ್ಲ. ಮುಖ್ಯಮಂತ್ರಿಗಳು ಅದನ್ನ ಬಗೆಹರಿಸ್ತಾರೆ. ಒತ್ತಾಯ ಪೂರ್ವಕ ಥ್ಯಾಂಕ್ ಯು.